ಎಚ್ಚರ ತಪ್ಪದಿರಿ, ಅಚಲ ಗುರಿ ಕಡೆ ಚಲಿಸುತ್ತೀರಿ. ಮುದ್ದಾದ ಮಕ್ಕಳೇ, ಹದಿಹರೆಯದ ಈ ಹಂತದಲ್ಲಿ ನಿಮ್ಮಲ್ಲಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಅನೇಕ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ವಯಸ್ಸಿಗೆ ಅನುಗುಣವಾಗಿ ದೇಹದಲ್ಲಿ ಉತ್ಪತ್ತಿಯಾಗುವ ಹಾರ್ಮೋನುಗಳು ಈ ಬದಲಾವಣೆಗಳಿಗೆ ನಿಮ್ಮನ್ನು ಅನಾವರಣಗೊಳಿಸುತ್ತವೆ. ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಮಾನಸಿಕ ತೊಳಲಾಟ, ಗೊಂದಲ ಜೊತೆಗೆ ಜಗತ್ತಿನ ಸಹಜ ಆಕರ್ಷಣೆಗಳಿಗೆ ನೀವು ಒಳಗಾಗುತ್ತೀರಿ. ಇಂತಹ ಸಂದರ್ಭದಲ್ಲಿ ನಿಮ್ಮಲ್ಲಿ ಒಂದು ಅಚಲ ಗುರಿ ಇದ್ದರೆ ಮನ ನಿಗ್ರಹ ಮಾಡಿಕೊಂಡು ಕ್ಷಣಿಕ ಮನೋಬಯಕೆಗಳಿಗೆ ದಾಸರಾಗದೆ ಸ್ಥಿಮಿತತೆಯನ್ನು ಕಾಪಾಡಿಕೊಂಡು ಮುನ್ನಡೆಯಬೇಕಾಗುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಜೀವನ ಅಚ್ಚರಿ, ಅದ್ಭುತ ಹಾಗೂ ಅಮೂಲ್ಯವಾದದ್ದು. ಸರಿಯಾದ ಕ್ರಮದಲ್ಲಿ ಬದುಕನ್ನು ಅನುಭವಿಸುವವನಿಗೆ ಈ ಪ್ರಪಂಚ ಬಹಳ ಸುಂದರವಾಗಿ ಕಾಣುತ್ತದೆ. ಆ ವ್ಯಕ್ತಿ ಯಾವ ಕಡೆ ನೋಡಿದರೂ ಬರೀ ಅವಕಾಶಗಳೇ ಕೈಬೀಸಿ ಕರೆಯುತ್ತವೆ. ಆದರೆ ತಾನು ಮಾಡುವ ಕೆಲಸದೆಡೆಗೆ, ಬದುಕಿನೆಡೆಗೆ ಆಸಕ್ತಿ ಇಲ್ಲವಾದರೆ ಬದುಕು ನೀರಸವೆನಿಸಿ ಪ್ರಾಣಿಗಳಂತೆ ಬದುಕಿ ಒಂದು ದಿನ ಸಾಯಬೇಕಾಗುತ್ತದೆ. ಜಗತ್ತಿನಲ್ಲಿರುವ ಸಹಜ ಪ್ರಕೃತಿ ಸೌಂದರ್ಯ, ಅದ್ಭುತ ತಾಣಗಳು, ಸಾಧಕ ವ್ಯಕ್ತಿಗಳು, ಅನೇಕ ಸ್ವಾರಸ್ಯಕರ ವಿಚಾರಧಾರೆಗಳು ಹಾಗೂ ವಿಪುಲ ಅವಕಾಶಗಳಿರುವ ಈ ಜಗತ್ತಿನಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿ ಏನನ್ನೂ ನೋಡದೆ ಕನಿಷ್ಠವಾದದ್ದನ್ನು ಸಾಧಿಸದೆ ಸತ್ತರೆ ನಮ್ಮ ಬದುಕಿಗೆ ಅವಮಾನವೆನಿಸುತ್ತದೆ. ಈ ವಯೋಮಾನದಲ್ಲಿ ನೀವು ಅನೇಕ ಸಾಧಕರ ಜೀವನ ಚರಿತ್ರೆಯ ತುಣುಕುಗಳನ್ನು ಅಭ್ಯಾಸ ಮಾಡಿ ಅವರಲ್ಲಿನ ಇಷ್ಟವಾದ ಗುಣಗಳನ್ನು ಪಾಲಿಸಿ ದೊಡ್ಡ ಕನಸು ಕಾಣಿ. ನಿಮ್ಮ ಭವಿಷ್ಯ ಉಜ್ವಲವಾಗುತ್ತದೆ. ಈ ಜಗತ್ತಿನಲ್ಲಿ ದೊಡ್ಡ ಆಸ್ತಿ ಸಮಯ. ಒಂದೇ ನಿಮಿಷ ತಡವಾಗಿ ಬಂದಾಗ ಬಸ್ಸು ಕಳೆದುಕೊಂಡ ವ್ಯಕ್ತಿ ನೀವೇ ಆಗಿದ್ದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಉಂಟಾಗುವ ವೇದನೆ ಹೇಳತೀರದು ಅಲ್ವಾ? ಜಪಾನ್ ದೇಶದ ರೈಲ್ವೆ ಪ್ಲಾಟ್ಫಾರ್ಮ್ ಮೇಲಿರುವ ಈ ಒಂದು ವಾಕ್ಯ ಬಹಳ ಪ್ರಸ್ತುತವೆನಿಸುತ್ತದೆ. ಹಿಯರ್ ಟ್ರೈನ್ ಸ್ಟಾಪ್ಸ್ ಬಟ್ ನಾಟ್ ಟೈಮ್. ಸಮಯ ಯಾರನ್ನು ಯಾವತ್ತೂ ಕಾಯುವುದಿಲ್ಲ. ಆ ಕಾರಣದಿಂದಾಗಿ ನಿಜವಾದ ಸಾಧಕನೆಂದರೆ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಂಡವನು. ಜೀವನದಲ್ಲಿ ಶಿಸ್ತುಬದ್ಧ ಸಮಯ ಪಾಲನೆ ನಿಮ್ಮಲ್ಲಿದ್ದರೆ ಯಾವ ವಿದ್ಯಾರ್ಥಿಯೂ ಜೀವನದಲ್ಲಿ ತಪ್ಪು ದಾರಿ ತುಳಿಯಲಾರ. ಹಾಗಾಗಿ ಸಮಯವನ್ನು ಒಂದಿಷ್ಟು ಹಾಳು ಮಾಡದೆ ಪ್ರತಿ ಕ್ಷಣವನ್ನು ನಿಮ್ಮದಾಗಿಸಿಕೊಳ್ಳಿ. ಇಂದು ನೀವು ಅನೇಕ ಮಾಧ್ಯಮಗಳಲ್ಲಿ ಬಿತ್ತರವಾಗುವ ವಿಚಾರಗಳನ್ನು ನೋಡುತ್ತಿರಬಹುದು. 4 ವರ್ಷದ ಪುಟಾಣಿ ಅಂತರ್ಜಾಲದಲ್ಲಿ ವೆಬ್ಸೈಟನ್ನು ಸ್ವತಂತ್ರವಾಗಿ ನಿರ್ಮಿಸಿ ಕೆಲಸ ಮಾಡುತ್ತಿರುವುದನ್ನು, 5 ವರ್ಷದ ಹೆಣ್ಣು ಮಗು ತನ್ನ ಅದಮ್ಯ ಜ್ಞಾಪಕ ಶಕ್ತಿಯಿಂದ 5,000 ಪ್ರಶ್ನೆಗಳಿಗೆ ಉತ್ತರಿಸಿ ಡಾಕ್ಟರೇಟ್ ಪಡೆದಿರುವುದನ್ನು ಕಂಡಿರಬಹುದು. ಡ್ರಾಮಾ ಜೂನಿಯರ್ಸ್, ಸರಿಗಮಪ ಲಿಟಲ್ ಚಾಂಪ್ಸ್, ಕಾಮಿಡಿ ಕಿಲಾಡಿಗಳು ಜೂನಿಯರ್ಸ್, ಇಂಥ ಅನೇಕ ಕಾರ್ಯಕ್ರಮಗಳು ದೊಡ್ಡವರಾದ ನಮ್ಮನ್ನೇ ಕಣ್ಣರಳಿಸುವಂತೆ, ನಾಚಿಕೆ ಪಡುವಂತೆ ಮಾಡುತ್ತಿರುವಾಗ ನೀವುಗಳು ಇಂಥ ಅನೇಕ ವಿಚಾರಗಳನ್ನು ಧನಾತ್ಮಕವಾಗಿ ತೆಗೆದುಕೊಂಡು ನಾವುಗಳು ಸಹ ಏನಾದರೊಂದನ್ನು ಸಾಧಿಸಲೇಬೇಕೆಂಬ ಛಲ ನಿಮ್ಮಲ್ಲಿ ಮೂಡಬೇಕು. ನಿನ್ನ ಏಳ್ಗೆಗೆ ನೀನೇ ಶಿಲ್ಪಿ ಎಂಬಂತೆ ಈ ನಿಮ್ಮ ವಯಸ್ಸು ದೊಡ್ಡ ಕನಸು, ಗುರಿ ಇಟ್ಟುಕೊಳ್ಳಲು ಪ್ರಶಸ್ತಿಯವಾದ ಕಾಲ. ಸದಾ ಉತ್ತಮ ವಿಚಾರಗಳನ್ನೇ ಚಿಂತಿಸಿ, ಅವು ನಿಮಗೆ ಭರವಸೆಯ ಸಿಂಚನ ನೀಡುತ್ತವೆ. ಶುಭವಾಗಲಿ.